ಸೆಕೆಂಡ್ ಓನರ್ ಇನ್ಸೂರೆನ್ಸ್ ರನ್ನಿಂಗ್ ಇದೆ 96,000 ಓಡಿದೆ ಸರ್. ಓಕೆ 1,85,000 ಏರ್ ಬ್ಯಾಗು ಮ್ಯಾಗ್ ವೀಲ್ ಸಿಂಗಲ್ ಓನರ್ 1,85,000 ಹೇಳ್ತೀವಿ. ಹಲೋ ಎಲ್ರಿಗೂ ನಮಸ್ಕಾರ. ನಾವಿವತ್ತು ARL ಕಾರ್ ಶೋರೂಮ್ ಹತ್ರ ಇದೀವಿ. ನೋಡ್ತಾ ಇರ್ಬೋದು ಮಲ್ಟಿ ಬ್ರ್ಯಾಂಡ್ ಯೂಸ್ಡ್ ಕಾರ್ಗಳ ಕಲೆಕ್ಷನ್ ಇದಾವೆ ಅಂತ ಹೇಳ್ಬೋದು. ಇಲ್ಲಿರೋ ಪ್ರತಿಯೊಂದು ಗಾಡಿ ಬಗ್ಗೆ ಇನ್ಫಾರ್ಮೇಶನ್ ಕೊಡಕ್ಕೆ ಇಲ್ಲಿ ನಮ್ಮ ಜೊತೆ ಇವತ್ತು ಮಂಜು ಸರ್ ಇದ್ದಾರೆ. ಸರ್ ನಮಸ್ಕಾರ ಸರ್. ನಮಸ್ತೆ ಸರ್. ಸರ್ ನಿಮ್ಮ ಎಕ್ಸಾಕ್ಟ್ ಶೋರೂಮ್ ಲೊಕೇಶನ್ ನಮ್ಮ ವ್ಯೂವರ್ಸ್ ಹೇಳ್ತೀರಾ? ಸರ್ BSNL ಆಫೀಸ್ ಬ್ಯಾಕ್ ಸೈಡ್ ನಮ್ಮ ಶೋರೂಮ್ ಇರೋದು. ಓಕೆ, ನಿಮ್ಗೆ ಯಾವ ಕಾರ್ ಬೇಕಾ ಕಾರ್ ಕೊಡೋಣ ಬರ್ಬೋದು ಸರ್. ನಿಮ್ದು 2 ಶೋರೂಮ್ ಇದೆ ಅಂತ ಹೇಳಿದೀರಾ, ಇನ್ನೊಂದು ಶೋರೂಮ್ ಎಲ್ಲಿದೆ ಸರ್? ಸರ್ ಇನ್ನೊಂದು ಶೋರೂಮ್ ಬಂದು ತಣ್ಣೀರಾಳದಲ್ಲಿ ಇದೆ. ಓಕೆ, ರೇಷ್ಮೆ ಇಲಾಖೆ ಹತ್ರ. ಓಕೆ, ಇದು ಮ್ಯಾಚ್ ಪೆಟ್ರಿ ಇದೆ, ಅದ್ರ ಆಪೋಸಿಟ್ ಇದೆ. ಅದು ಸೇಮ್ ಹೆಸರು ARL ಹಾಸನ್ ಕಾರ್ ಅಂತ. ಅದು ಎರಡು ಶೋರೂಮ್ ಹೆಸರು ARL ಕಾರ್ಸ್ ಅಂತ. ಓಕೆ ಓಕೆ, ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ಮಲ್ಟಿ ಬ್ರ್ಯಾಂಡ್ ಯೂಸ್ಡ್ ಕಾರ್ ಕಲೆಕ್ಷನ್ಸ್ ಇದೆ ಅಂತಾನೆ ಹೇಳ್ಬೋದು. ಪ್ರತಿಯೊಂದು ಕಾರ್ ಬಗ್ಗೆನೂ ಒಂದೊಂದಾಗಿ ಇಂಡಿವಿಜುವಲ್ ಡೀಟೇಲ್ಸ್ ನ ಕೊಡೋಕೆ ಇವತ್ತು ನಮ್ಮ ಮಂಜು ಸರ್ ಇದ್ದಾರೆ. ಸರಿ ಸರ್, ಮೊದಲನೇ ಕಾರ್ ಶುರು ಮಾಡೋಣ ಹಾಗಾದ್ರೆ. ಓಕೆ ಸರ್. ಇವತ್ತು ನೋಡ್ತಾ ಇರ್ಬೋದು ನಮ್ಮ ಮುಂದೆ ಒಂದು XUV 500 ಗಾಡಿ ಇದೆ, KA51 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ಓಕೆ 2014 ರಿಜಿಸ್ಟ್ರೇಷನ್. ಓಕೆ, ಸಿಂಗಲ್ ಓನರ್. ಓಕೆ, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ ಎದುರುಗಡೆ ಬಂದು ಕುತ್ಕೊಂಡಾಗಿಲ್ಲ, ಅವ್ರು ಕಟ್ಕೊಡ್ತಾರೋ ಇಲ್ಲ ನಾವು ಕಟ್ಕೊಳ್ಳೋದು ಏನೋ ಒಂದಾಗುತ್ತೆ. ಓಕೆ, 93,000 ಹೊಡಿದೆ. ಜೀನಿಯನ್ ಏನ್ ರೇಟ್ ಹೇಳ್ತಿದ್ದೀರಾ ಸರ್ ಈ ಗಾಡಿ? ಸರ್ ಇದು ಬಂದ್ಬಿಟ್ಟು 7,30,000 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. ನೋಡ್ತಾ ಇರ್ಬೋದು 7,30,000 ಪ್ರೈಸ್ ಕೋಟ್ ಮಾಡ್ತಿದ್ದಾರೆ. ಟೈರ್ ಕಂಡೀಷನ್ ಕೂಡ 90 to 95% ಟೈರ್ ಕಂಡೀಷನ್ಸ್ ಇದೆ. ಸಿಂಗಲ್ ಓನರ್ ಗಾಡಿ ಇರುತ್ತೆ, ಡೀಸೆಲ್ ಗಾಡಿ. XUV 500 93,000 ಜೆನ್ಯೂನ್ ರೀಡಿಂಗ್ ಅಂತ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು ಬಾಡಿ ಲೈನ್ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಯಾರೋ ಒಂದು XUV ನೋಡ್ತಿದ್ರೆ ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಇದು 2014 ಮಾಡಲ್ದು 15 ರಿಜಿಸ್ಟ್ರೇಷನ್ ಗಾಡಿ ಆಗಿರುತ್ತೆ ಇದು. ನೆಕ್ಸ್ಟ್ ಇಲ್ಲಿ ನಮ್ಮದೇ ಒಂದು ಮಾರುತಿ ಸುಜುಕಿ ಎರ್ಟಿಗಾ ಇರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2016. ಓಕೆ, ಥರ್ಡ್ ಓನರ್ ಆಗಿದೆ ಸರ್. ಓಕೆ, ಇದು ಬಂದ್ಬಿಟ್ಟು ZA ಪ್ಲಸ್ ಫುಲ್ಲಿ ಟಾಪ್ ಎಂಡ್ ಗಾಡಿ. ಇದು ಇನ್ಸೂರೆನ್ಸ್ ಇಲ್ಲ, ರೀಡಿಂಗ್ ಅಲ್ವಾ ಸರ್? ಥರ್ಡ್ ಓನರ್ ಗಾಡಿ ಆಗಿರುತ್ತೆ. ಏನ್ ಪ್ರೈಸ್ ಕೋಟ್ ಮಾಡ್ತಾರೆ ಸರ್? 8 ಲಕ್ಷ ಹೇಳ್ತಾರೆ ಸರ್. 8 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾರೆ. ಫುಲ್ಲಿ ಟಾಪ್ ಎಂಡ್ ಗಾಡಿ ಅಲ್ಲ ಸರ್? ಏನೇನ್ ಫೀಚರ್ಸ್ ಬರುತ್ತೆ ಗಾಡಿ? ABS, ಏರ್ ಬ್ಯಾಗ್, ಮ್ಯಾಗ್ ವೀಲ್. ಓಕೆ, ಫುಲ್ಲಿ ಎಲ್ಲ ಸಿಸ್ಟಮ್. ಬಟನ್ ಸ್ಟಾರ್ಟರ್ ಗಾಡಿ, ಪುಷ್ ಸ್ಟಾರ್ಟ್ ಬಟನ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ಎಲ್ಲೂ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಕಾಣಿಸ್ತಿಲ್ಲ. ಪುಷ್ ಸ್ಟಾರ್ಟ್ ಗಾಡಿ ಕೂಡ ಆಗಿರುತ್ತೆ. ಫುಲ್ಲಿ ಟಾಪ್ ಎಂಡ್ ಆಗಿರೋದ್ರಿಂದ ಮ್ಯಾಗ್ವಿಲ್ ಕೂಡ ಶೋರೂಮ್ ಇಂದಾನೆ ಬಂದಿರುತ್ತೆ. 3 ಜನ ಓನರ್ ಆಗಿರ್ತಾರೆ. 8 ಲಕ್ಷ ಪ್ರೈಸ್ ಕೊಟ್ಟು ಮಾಡ್ತಾರೆ. ಸ್ವಲ್ಪ ಏರುಪೇರ್ ಅಂದ್ರೆ ನೆಗೋಷಿಯೇಟ್ ಮಾಡಿ ಕೊಡ್ತೀನಿ ಅಂತ ಕೂಡ ಹೇಳ್ತಿದ್ದಾರೆ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಮಾರುತಿ ಸುಜುಕಿ ರಿಡ್ಜ್ ಇದೆ. ತುಂಬಾ ಜನ ರಿಡ್ಜ್ ನ ಕೇಳ್ತಿರ್ತೀರಾ, ಒಂದು ಒಳ್ಳೆ ಗಾಡಿ ಇದೆ ಅಂತ ಹೇಳ್ಬೋದು. KA50 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2011 4th ಓನರ್ ಆಗಿದೆ ಸರ್. 4 ಓನರ್ ಆಗಿದೆ. ಓಕೆ, FC ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇರುತ್ತೆ. ಓಕೆ, ಇದು ಕೋಟ್ ಬಂದ್ಬಿಟ್ಟು 2.5 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ. 2,50,000 ಪ್ರೈಸ್ ಕೋಟ್ ಮಾಡ್ತಾ ಇದೀರಾ. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 11 ಮಾಡಲ್ ಸರ್. 2011 ಮಾಡಲ್ ರೀಸನ್ ಬರೀ 2,50,000 LXI ವೇರಿಯಂಟ್ ಆಗಿರುತ್ತೆ. ಬರೀ 2,50,000 ಪ್ರೈಸ್ ಕೋಟ್ ಮಾಡ್ತಾರೆ. ಪೆಟ್ರೋಲ್ ವೇರಿಯಂಟ್ ಅಲ್ಲ ಸರ್ ಇದು? ಪೆಟ್ರೋಲ್ ವೇರಿಯಂಟ್ ಸರ್. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಆಗಿದೆ. ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದೆ ಅಂತ ಹೇಳ್ಬೋದು ಕಸ್ಟಮರ್. ಎಷ್ಟನೇ ಓನರ್ ಗಾಡಿ ಅಂದ್ರೆ ಸರ್ ಇದು? ಸರ್ 4th ಓನರ್ ಆಗಿದೆ ಸರ್. 4 ಜನ ಓನರ್ ಆಗಿರ್ತಾರೆ. ಗಾಡಿ ಏನ್ ಕ್ಲಾಸ್ ಆಗಿ ಇಟ್ಟಿದ್ದೀರಾ ಅಂತ ನೋಡಿ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಲೋಕಲ್ ರಿಜಿಸ್ಟರ್ಡ್ ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2013 ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಇಲ್ಲ. ಓಕೆ, 1,17,000 ಓಡಿದೆ. ಸರ್ ಇದು ಬಂದ್ಬಿಟ್ಟು 4,80,000 ಹೇಳ್ತಾ ಇದೀವಿ. ಓಕೆ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಗಾಡಿ ಇದು VDI ಡೀಸೆಲ್ ವೇರಿಯಂಟ್ ಗಾಡಿ ಆಗಿರುತ್ತೆ. ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್. KA13 ಪಾಸಿಂಗ್ ಗಾಡಿ ಇದು. ನೋಡ್ತಾ ಇರ್ಬೋದು. ಬಾಡಿ ಲೈನ್ ಕೂಡ ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ ಇದು. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? 2013 ಸರ್. 2013 ಮಾಡಲ್ ಆಗಿರುತ್ತೆ. ಟೈರ್ ಕಂಡೀಷನ್ ಕೂಡ ನೋಡ್ತಾ ಇರ್ಬೋದು. ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಆಗಿ ಟೈರ್ ಇದೆ. ತುಂಬಾ ಮಿಂಟ್ ಕಂಡೀಷನ್ ಅಲ್ಲಿ ಗಾಡಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ನೋಡ್ತಾ ಇರ್ಬೋದು. ಅದರ ಒಂದು ಚಿಕ್ಕ ಫ್ಯಾಮಿಲಿಗೆ ಒಂದು ಒಳ್ಳೆ ಸ್ವಿಫ್ಟ್ ಡಿಸೈರ್, ಅದರಲ್ಲೂ ಡೀಸೆಲ್ ಗಾಡಿ ನೋಡ್ತಿರೋ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಏನಿಲ್ಲ ಅಂದ್ರೆ ಸಿಟಿಲಿ ಒಂದು 20 ರಿಂದ 22 ಕಿಲೋಮೀಟರ್ ಮೈಲೇಜ್ ಕೊಡುತ್ತಲ್ಲ ಸರ್? ಬರುತ್ತೆ ಸರ್. 20 ಅಂತ ನಿಮಗೆ ಗ್ಯಾರಂಟಿ ಬರುತ್ತೆ ಲಾಂಗ್ ಅಲ್ಲಿ. ನೋಡ್ತಾ ಇರ್ಬೋದು. 20 ಕಿಲೋಮೀಟರ್ ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಹೇಳ್ತಿದ್ದಾರೆ ಮಂಜು ಸರ್. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ಸಿಯಾಜ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು ZA ಪ್ಲಸ್ ಇದೆ. ಫುಲ್ಲಿ ಟಾಪ್ ಎಂಡ್ ಗಾಡಿ. ಫುಲ್ಲಿ ಟಾಪ್ ಎಂಡ್ 2015 ಸೆಕೆಂಡ್ ಓನರ್. ಇದ್ರಲ್ಲೂ ಇನ್ಸೂರೆನ್ಸ್ ಇಲ್ಲ. ಓಕೆ, ಇದು 1,10,000 ಹೊಡಿತು. ಇದಕ್ಕೂ ಓಕೆ, ಇದು ಕೋಟ್ ಬಂದ್ಬಿಟ್ಟು 6 ಲಕ್ಷ ಹೇಳ್ತಾರೆ ಸರ್. ನೋಡ್ತಾ ಇರ್ಬೋದು. 6 lakh ಕೋಟಿಂಗ್ ಪ್ರೈಸ್ ಆಗಿರುತ್ತೆ. ಗಾಡಿ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಆಗಿ ಗಾಡಿ. ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ ಸರ್? ಇದಕ್ಕೂ ಬರುತ್ತೆ ಸರ್. ಪುಷ್ ಸ್ಟಾರ್ಟ್ ಬಟನ್ ಇರುತ್ತೆ. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬಾ ಮಿಂಟ್ ಆಗಿದೆ. ಎಷ್ಟು ಪ್ರೈಸ್ ಕೋಟ್ ಮಾಡ್ತಾರೆ ಸರ್? ಸರ್ 6 ಲಕ್ಷ ಹೇಳ್ತಾರೆ ಸರ್. 6 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್ ಇದು? 2015 2015 ಮಾಡಲ್. ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಇಲ್ಲ. ಓಕೆ, 2015 ಮಾಡಲ್ ಮಾರುತಿ ಸುಜುಕಿ ಸಿಯಾಜ್. ನೋಡ್ತಾ ಇರ್ಬೋದು. 6 ಲಕ್ಷನ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಬಂದು ಕುತ್ಕೊಂಡು ಮಾತಾಡಿದ್ರೆ
ಸ್ಲೈಟ್ಲಿ ನೆಗೋಷಿಯೇಬಲ್ ಕೂಡ ಮಾಡಿಕೊಡ್ತಾರೆ. ಇಂಟೀರಿಯರ್ ಒಳಗಡೆ ಕೂಡ ಒಳ್ಳೆ ಲೆದರ್ ಅಫೋರ್ಸ್ ಸೀಟ್ಸ್ಗಳನ್ನ ಹಾಕ್ಸಿದ್ದಾರೆ. ಪುಷ್ ಸ್ಟಾರ್ಟ್ ಬಟನ್ ಬರುತ್ತೆ, ಸ್ಟೇರಿಂಗ್ ಮೋಡ್ ಕಂಟ್ರೋಲು, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ABS ಇವೆಲ್ಲ ಕಾಮನ್ ಫೀಚರ್ಸ್ ಆಗಿರುತ್ತೆ ಸಿಯಾಜಲ್ಲಿ. ತುಂಬಾ ಕ್ಲಾಸಾಗಿ ಮೇಂಟೈನ್ ಮಾಡಿದೆ ಅಂತ ಹೇಳ್ಬೋದು. ಶೋರೂಮ್ ಫಿಟೆಡ್ ಅಲಾಯ್ ವೀಲ್ ಕೂಡ ಇದೆ ಗಾಡಿಯಲ್ಲಿ. ಮುಂದೆ ಇಲ್ಲೊಂದು ಮಾರುತಿ ಸುಜುಕಿ ರಿಡ್ಜ್ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ 2012 ಮಾಡಲು, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಇಲ್ಲ. ಓಕೆ, 76,000 ಓಡಿದೆ. ಓಕೆ, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ವೇರಿಯಂಟ್ ಗಾಡಿ ಏನು ಸರ್? KA0 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇನ್ಸೂರೆನ್ಸ್ ಇಲ್ಲ ಅಲ್ವಾ ಸರ್? ಇನ್ಸೂರೆನ್ಸ್ ಇಲ್ಲ ಸರ್. ಓಕೆ ಸರ್, ಇದು ಏನ್ ಪ್ರೈಸ್ ಕೊಟ್ ಮಾಡ್ತೀರಾ ಸರ್? ಸರ್ ಇದು ಬಂದ್ಬಿಟ್ಟು 3,25,000 ಹೇಳ್ತಿದ್ದೀವಿ ಸರ್. 3,25,000 ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು, ವೀಲ್ ಕ್ಯಾಪ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. 2012 ಮಾಡಲು ರಿಡ್ಜ್ ಆಗಿರುತ್ತೆ. ಪೆಟ್ರೋಲ್ ಗಾಡಿ ಅಲ್ವಾ ಸರ್ ಇದು? ಇದು ಪೆಟ್ರೋಲ್ ಸರ್, ಪೆಟ್ರೋಲ್ ಗಾಡಿ. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟು ಅಂತ ಪ್ರೈಸ್ ಕೋಟಿಂಗ್ ಹೇಳಿದ್ರಿ ಸರ್ ನೀವು? ಸರ್ ಇದು 3,25,000. 3,25,000 ಅಂತ ಹೇಳಿದ್ರು. ನೋಡ್ತಾ ಇರ್ಬೋದು, ಹೆಚ್ಚು ಕಡಿಮೆ ಒಂದು 10-15,000 ಹೆಚ್ಚು ಕಡಿಮೆ ವ್ಯವಹಾರ ಮಾಡ್ಕೊಡ್ತೀರಲ್ವ ಸರ್? ಮಾಡ್ಕೊಡ್ತೀವಿ ಸರ್, ಬಂದ್ರೆ ನಿಮ್ಮ ಕಡೆಯಿಂದ ಬಂದ್ರೆ. ನೋಡ್ತಾ ಇರ್ಬೋದು, ಒಳ್ಳೆ ಮಿಂಟ್ ಕಂಡೀಷನ್ ಅಲ್ಲಿ ಗಾಡಿಯನ್ನು ಇಟ್ಟಿದ್ದಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು Hyundai i20 ಓಲ್ಡ್ ವರ್ಷನ್ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2012, ಇದು 3 ಓನರ್ ಆಗಿದೆ. ಓಕೆ, ಇದು ಕಿಲೋಮೀಟರ್ ಒಂದು 80 ಸಮಥಿಂಗ್ ಓಡಿರ್ಬೋದು. ಓಕೆ, ಇದು ಬಂದ್ಬಿಟ್ಟು ಕೋಟಿಂಗ್ 4 ಲಕ್ಷ ಹೇಳ್ತಿದ್ದೀವಿ ಸರ್. 4 ಲಕ್ಷ. ಪೆಟ್ರೋಲ್ ಡೀಸೆಲ್ ಸರ್ ಇದು? ಸರ್ ಇದು ಡೀಸೆಲ್ ವೇರಿಯಂಟ್, ಆಸ್ಟ್ ಆಪ್ಷನಲ್, ಬಟನ್ ಸ್ಟಾರ್ಟರ್ ಗಾಡಿ. ಅಷ್ಟು ಆಪ್ಷನಲ್ ಇದೆ. ನಮ್ಮ ಮುಂದೆ ಒಂದು ಪುಷ್ ಸ್ಟಾರ್ಟ್ ಬಟನ್ ಇದೆ ಆಪ್ಷನಲ್ಲು. ನೋಡ್ತಾ ಇರ್ಬೋದು, ಮಿಂಟ್ ಕಂಡೀಷನ್ ಇದೆ ಗಾಡಿ. ಪೆಟ್ರೋಲ್ ಅಂತ ಸರ್ ಇದು? ಡೀಸೆಲ್. ನೋಡ್ತಾ ಇರ್ಬೋದು, ಡೀಸೆಲ್ ಗಾಡಿ ಆಗಿರುತ್ತೆ ಇದು. KA0 ರಿಜಿಸ್ಟರ್ಡ್ ವೆಹಿಕಲ್. ತುಂಬಾ ನೀಟ್ ಅಂಡ್ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತಾನೆ ಹೇಳ್ಬೋದು ಗಾಡಿನ. ಇನ್ಸೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆಯಲ್ಲ ಸರ್ ಇದು? ಸರ್ ಎಲ್ಲ ರನ್ನಿಂಗ್ ಇದೆ. ನೋಡ್ತಾ ಇರ್ಬೋದು, ಗಾಡಿ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ರೇಟ್ ಕೂಡ ನಿಮಗೆ ತೋರಿಸ್ಕೊಡ್ತೀನಿ. ಡೀಸೆಲ್ ಗಾಡಿ ಆಗಿರುತ್ತೆ ಇದು. ರೇಟ್ ಕೂಡ ನೋಡ್ತಾ ಇರ್ಬೋದು, ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಪುಷ್ ಸ್ಟಾರ್ಟ್ ಬಟನ್ ಇಂದ ಹಿಡಿದು ಮ್ಯಾಗ್ವಿಲ್ ಸಮೇತ ಕಂಪ್ನಿ ಫಿಟೆಡ್ ಇರುತ್ತೆ ಗಾಡಿಯಲ್ಲಿ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಬಡೋರ್ ಬಾದಾಮಿ ಓಮಿನಿ ಇದೆ, ಇದ್ರ ಬಗ್ಗೆ ನಮ್ಮ ಮಂಜು ಸರ್ ಡೀಟೇಲ್ಸ್ ಹೇಳ್ತಾರೆ ಈಗ. ನೆಕ್ಸ್ಟ್ ಓಮಿನಿ ಇದೆ ಸರ್, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದ್ಬಿಟ್ಟು 2007 ಮಾಡಲು, 3 ಓನರ್ ಆಗಿದೆ. ಓಕೆ, ಇದು ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, ಇದು ಪೆಟ್ರೋಲ್ ವಿತ್ LPG ಎರಡೂ ಇದೆ ಸರ್. ಗ್ಯಾಸ್ ಮತ್ತೆ ಪೆಟ್ರೋಲ್ ಎರಡೂ ಇದೆ. ಓಕೆ, ಇದು ಕೋಟಿಂಗ್ ಬಂದ್ಬಿಟ್ಟು 1,85,000 ಹೇಳ್ತೀವಿ. ಓಕೆ, ನೆಗೋಷಿಯಬಲ್ ಆಗುತ್ತೆ ಸರ್. 2007 ಮಾಡಲು ಓಮಿನಿನ 1,85,000 1,85,000 ಪ್ರೈಸ್ ನ ಕೋಟ್ ಮಾಡ್ತಿದ್ದಾರೆ. KA04 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಗಾಡಿ ನೋಡ್ತಾ ಇರ್ಬೋದು, ಬಾಡಿ ಲೈನ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ಡೆಂಟಾಲಿ ಸ್ಕ್ರಾಚಸ್ ಅಲ್ಲಿ ಎಲ್ಲೂ ಇಲ್ಲ. ಟೈರ್ ಕಂಡೀಷನ್ ಕೂಡ ಒಂದು 75 to 80% ಟೈರ್ ಕಂಡೀಷನ್ ಕೂಡ ಇದೆ. ಗಾಡಿನ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಥರ್ಡ್ ಓನರ್ ಆಗಿರ್ತಾರೆ ಗಾಡಿ ಇದು. ಇನ್ಸೂರೆನ್ಸ್ FC ಎಲ್ಲ ರನ್ನಿಂಗ್ ಇದೆಯಲ್ಲ ಸರ್? ಎಲ್ಲ ರನ್ನಿಂಗ್ ಇದೆ ಸರ್. ನೋಡ್ಬೋದು, ಡಾಕ್ಯುಮೆಂಟ್ಸ್ ಫುಲ್ಲಿ ಕ್ಲಿಯರ್ ಆಗಿರುತ್ತೆ. ಯಾರ ಒಂದು ಓಮಿನಿ ನೋಡ್ತಿದ್ರೆ ಒಂದು ಒಳ್ಳೆ ಓಮಿನಿ ಅಂತಾನೆ ಹೇಳ್ಬೋದು. ಜಸ್ಟ್ 1,85,000 ಕೋಟ್ ಮಾಡ್ತಿದ್ದಾರೆ. 8 ಸೀಟರ್ ಗಾಡಿ, RC 8 ಸೀಟರ್ ರಿಜಿಸ್ಟರ್ ಆಗಿರುತ್ತೆ ಗಾಡಿ. ಬೋತ್ LPG ಮತ್ತೆ ಪೆಟ್ರೋಲ್ ಎರಡು ಕೂಡ ಇರುತ್ತೆ ಗಾಡಿಯಲ್ಲಿ. ನೋಡ್ತಾ ಇರ್ಬೋದು, ಯಾರೋ ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಆದಷ್ಟು ಒಳ್ಳೆ ಪ್ರೈಸ್ಗೆ ನಿಮಗೆ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು i10 ಇದೆ, Hyundai i10. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2009 ಮಾಡಲು. ಓಕೆ, ಥರ್ಡ್ ಓನರ್ ಆಗಿದೆ. ಓಕೆ, ಇನ್ಸೂರೆನ್ಸ್ ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ. ಓಕೆ, FC ಫ್ರೆಶ್ ಆಗಿ ಮಾಡಿಸ್ಕೊಡ್ತೀವಿ. ಓಕೆ, 2,30,000 ಹೇಳ್ತಿದ್ವಿ, ನೆಗೋಷಿಯಬಲ್ ಆಗುತ್ತೆ. ಕಿಲೋಮೀಟರ್ ಬಂದ್ಬಿಟ್ಟು 99,000 ಓಡಿದೆ. 99,000 ಡ್ರಿವನ್ ಆಗಿರುತ್ತೆ ಗಾಡಿ. 2,30,000 ಪ್ರೈಸ್ ನ ಕೋಟ್ ಮಾಡ್ತಾ ಇರ್ತಾರೆ. KA03 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಯಾವ ಮಾಡಲು? 2009 ಮಾಡಲು. 2009 ಮಾಡಲು i10 ಇರುತ್ತೆ. ಒಂದು ಚಿಕ್ಕ ಫ್ಯಾಮಿಲಿ ಒಂದು ಒಳ್ಳೆ ಗಾಡಿನೇ ಅಲ್ವಾ ಸರ್ ಇದು? ಹೌದು ಸರ್. ಸಿಟಿಲೆಲ್ಲ ಒಂದು 15 ರಿಂದ 17 ಮೈಲೇಜ್ ಎಕ್ಸೆಪ್ಟ್ ಮಾಡಬಹುದು. 15 ಇಟ್ಕೋಬಹುದು. ಪೆಟ್ರೋಲ್ ಗಾಡಿ ಅಲ್ವಾ ಸರ್? ಪೆಟ್ರೋಲ್. ಡೀಸೆಲ್ ಆದ್ರೆ ಒಂದು ಸ್ವಲ್ಪ 20 25 ಎಕ್ಸೆಪ್ಟ್ ಮಾಡಬಹುದು. ಪೆಟ್ರೋಲ್ ಆಗಿರೋದ್ರಿಂದ ಒಂದು 15 ರಿಂದ 18 ಮೈಲೇಜ್ ನ ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು. ನೆಕ್ಸ್ಟ್ ಇಲ್ಲಿ ನಮ್ಮನ್ನೇ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ, ನೋಡ್ತಾ ಇರಬಹುದು. KA02 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2010 11 ರಿಜಿಸ್ಟ್ರೇಷನ್. ಓಕೆ, ಸೆಕೆಂಡ್ ಓನರ್ ಆಗಿದೆ. ಓಕೆ, ಇದು ಬಂದ್ಬಿಟ್ಟು 80,000 ಓಡಿದೆ. ಓಕೆ, 3,20,000 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ZXi. ಫುಲ್ಲಿ ಟಾಪ್ ಎಂಡ್ ಪೆಟ್ರೋಲ್ ಅಲ್ಲಿ ಒಂದು ಫುಲ್ಲಿ ಟಾಪ್ ಎಂಡ್ ಗಾಡಿ ಅಂತಾನೆ ಹೇಳ್ಬೋದು. ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಅಲಾಯ್ ವೀಲ್ ಕೂಡ ಹಾಕ್ಸಿದ್ದಾರೆ. ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ರೆಡ್ ಕಲರ್ ಗಾಡಿಗೆ ಅಂತಾನೆ ಹೇಳ್ಬೋದು. 3,00,000 ಎಷ್ಟು ಪ್ರೈಸ್ ಕೋಟ್ ಮಾಡ್ತಾರೆ? 320 ಸರ್. 3,20,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ಬಂದು ಕಸ್ಟಮರ್ ಡೈರೆಕ್ಟ್ ಆಗಿ ಕೂತ್ಕೊಂಡ್ರೆ ಆದಷ್ಟು ಒಂದು ಒಳ್ಳೆ ಪ್ರೈಸ್ಗೆ ಗಾಡಿನ ಕ್ಲೋಸ್ ಮಾಡ್ಕೊಡ್ತಾರೆ. ನೋಡ್ತಾ ಇರ್ಬೋದು, ಗಾಡಿ ತುಂಬಾ ಮಿಂಟ್ ಕಂಡೀಷನ್ ಆಗಿದೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ, ಓಲ್ಡ್ ಮಾಡಲು. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2011 ಮಾಡಲು. ಸಿಂಗಲ್ ಓನರ್ ಗಾಡಿ. ಓಕೆ, ಸಿಂಗಲ್ ಓನರ್ ಗಾಡಿ ಅಲ್ಲ ಸರ್? ಇನ್ಸೂರೆನ್ಸ್ ರನ್ನಿಂಗ್ ಇದೆ, FC ರನ್ನಿಂಗ್ ಇದೆ. 93,000 ಓಡಿದೆ. ಡೀಸೆಲ್ ವೇರಿಯಂಟ್ ಸರ್, ಟೈಟಾನಿಯಂ ಡೀಸೆಲ್ ವೇರಿಯಂಟ್. ಹಾಗಾದ್ರೆ ನೀವು ಸಿಟಿಲಿ ಒಂದು 20 ರಿಂದ 23 ಕಿಲೋಮೀಟರ್ ಮೈಲೇಜ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಫೋರ್ಡ್ ಫೈಗೋ ಆಗಿರೋದ್ರಿಂದ KA04 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಏನ್ ಪ್ರೈಸ್ ಕೋಟ್ ಮಾಡ್ತಿದ್ದೀವಿ ಸರ್? ಇದು ಬಂದ್ಬಿಟ್ಟು 2,80,000 ಹೇಳ್ತಿದೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ನೋಡ್ತಾ ಇರಬಹುದು, 2,80,000 ಹೇಳ್ತಿದ್ದಾರೆ. ಇನ್ನೂ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀನಿ ಅಂತ ಹೇಳ್ತಾರೆ. ಈ ಗಾಡಿಗೆ ಲೋನ್ ಆಗುತ್ತಲ್ವ ಸರ್?
ಸರ್ ಇದಕ್ಕೆ ಲೋನ್ ಆಗುತ್ತೆ ಸರ್. 2010 ಮೇಲಿರೋ ಯಾವುದೇ ಗಾಡಿ ಆದ್ರೂ ARL ಕಾರ್ಸ್ ಅವರು ನಿಮಗೆ ಲೋನ್ ನ ಮಾಡ್ಕೊಡ್ತಾರೆ. ಒಂದು ಒಳ್ಳೆ ಪ್ರೈಸ್ ಅಂತಾನೆ ಹೇಳ್ಬೋದು. 2011 ಮಾಡಲಿಗೆ 2,80,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ಡೀಸೆಲ್ ಗಾಡಿ ಆಗಿರುತ್ತೆ, ಫೋರ್ಡ್ ಫಿಗೋ, ಒಂದು ವೈಟ್ ಕಲರ್ ಮಿಂಟ್ ಕಂಡೀಷನ್ ಅಲ್ಲಿ ಗಾಡಿ ಇದೆ ಅಂತ ಹೇಳ್ಬೋದು. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಸಿಂಗಲ್ ಓನರ್ ಗಾಡಿ ಆಗಿರೋದು ತುಂಬಾ ನೀಟ್ ಅಂಡ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಂಟೀರಿಯರ್ ಕೂಡ ಬ್ಲಾಕ್ ಸೀಟಿಂಗ್ಸ್ ಹಾಕ್ಸಿದ್ದಾರೆ, ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿದೆ ಗಾಡಿಗೆ ಅಂತ ಹೇಳ್ಬೋದು. ಇಂಟ್ರೆಸ್ಟ್ ಇರೋರು ಕೆಳಗಡೆ ಒಂದು ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಇದ್ಯಾವುದು ಸರ್ ಗಾಡಿ? ಮಾರುತಿ ಸುಜುಕಿ ಸರ್ ಇದು ಬಂದ್ಬಿಟ್ಟು ಮಾರುತಿ ಸುಜುಕಿ ಎಸ್ ಸ್ಟಾರ್. ಓಕೆ, ಆಟೋಮೆಟಿಕ್ ಸರ್. ಆಟೋಮೆಟಿಕ್ ಆಯ್ತು. ಯಾರೋ ಒಂದು ಒಳ್ಳೆ ಲೇಡಿ ಡ್ರೈವಿಂಗ್ ಯಾರೋ ಒಂದು ಒಳ್ಳೆ ಗಾಡಿ ನೋಡ್ತೀರಾ, ಸಿಟಿ ಸರೌಂಡಿಂಗ್ಸ್ ಓಡಾಡಕ್ಕೆ ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಆಟೋಮೆಟಿಕ್ ಆಗಿದೆ ಇದು. ಎಸ್ ಸ್ಟಾರ್ ಮಾರುತಿ ಸುಜುಕಿ K05 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಯಾವ ಮಾಡಲ್ ಸರ್? ಸರ್ ಇದು ಮಾಡಲ್ ಬಂದ್ಬಿಟ್ಟು 2013 ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಇಲ್ಲ. ಓಕೆ, 87,000 ಓಡಿದೆ. ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್ ಗಾಡಿ ಇರುತ್ತೆ. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್? ಸರ್ ಇದು ಬಂದ್ಬಿಟ್ಟು 3,10,000 ಹೇಳ್ತದೆ ಸರ್. ಆಟೋಮೆಟಿಕ್ 2013 ಗಾಡಿಗೆ 3,10,000 ಪ್ರೈಸ್ ಕೊಟ್ ಮಾಡ್ತಾ ಇದೀರಾ. ಆಲ್ಮೋಸ್ಟ್ AC, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಕಾಮನ್ ಫೀಚರ್ಸ್ ಗಾಡಿಯಲ್ಲಿ ಇರುತ್ತೆ. ನೋಡ್ತಾ ಇರಬಹುದು ಸೀಟಿಂಗ್ಸ್ ಕೂಡ ತುಂಬಾ ನೀಟ್ ಅಂಡ್ ಕ್ಲೀನ್ ಕಂಡೀಷನ್ ಆಗಿ ಇದೆ. ಗಾಡಿ ಎಲ್ಲಿ ಕೂಡ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಇಲ್ಲ. ವೈಟ್ ಕಲರ್ ಗಾಡಿ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೆಕೆಂಡ್ ಓನರ್ ಗಾಡಿ ಆಗಿರುತ್ತೆ. ಯಾರ ಒಂದು ಲೇಡಿ ಡ್ರೈವಿಗೆ ಒಂದು ಆಟೋಮೆಟಿಕ್ ಗಾಡಿಯನ್ನ ನೋಡ್ತಿದ್ರೆ ಒಂದು ಎ ಸ್ಟಾರ್ ARL ಕಾರ್ ಶೋರೂಮ್ ಅಲ್ಲಿ ಇದೆ ಅಂತ ಹೇಳ್ಬೋದು. KF05 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. 13 ಮಾಡಲ್. ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮದು ಇಲ್ಲೊಂದು ಮಾರುತಿ ಸುಜುಕಿ ವ್ಯಾಗನರ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2014-15 ರಿಜಿಸ್ಟ್ರೇಷನ್ ಆಗಿದೆ. ಓಕೆ, ಸಿಂಗಲ್ ಓನರ್, ಇನ್ಸೂರೆನ್ಸ್ ಇಲ್ಲ. ಓಕೆ, 91,000 ಓಡಿದೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ವೇರಿಯಂಟ್ ಸರ್. ಪೆಟ್ರೋಲ್ ವೇರಿಯಂಟ್ ಗಾಡಿನ. ಓಕೆ, K05 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಸಿಂಗಲ್ ಓನರ್ ಗಾಡಿ. ವ್ಯಾಗನರ್ ನೋಡ್ತಿರೋ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್ ಇದು? ಸರ್ ಇದು 14-15 ರಿಜಿಸ್ಟ್ರೇಷನ್, ಸಿಂಗಲ್ ಓನರ್. 2014 ಮಾಡಲ್ ಆಗಿರುತ್ತೆ. 15 ರಿಜಿಸ್ಟ್ರೇಷನ್ ಆಗಿರುತ್ತೆ ಗಾಡಿ. ನೋಡ್ತಿರ್ಬೋದು ಒಂದು ಅಂದ್ರೆ ಇದು ಈ ಕಡೆ XUV ಬರಲ್ಲ, ಈ ಕಡೆ ಹ್ಯಾಚ್ ಬ್ಯಾಕ್ ಬರಲ್ಲ. ಅದ್ರ ಮಿಡ್ ಸೆಗ್ಮೆಂಟ್ ಅಲ್ಲಿ ಇರೋ ಒಂದು ಒಳ್ಳೆ ಗಾಡಿ ಅಂತ ಹೇಳ್ಬೋದು. ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ ಸರ್ ಇದಕ್ಕೆ? ಸರ್ ಇದು ಬಂದ್ಬಿಟ್ಟು 3,75,000 ಹೇಳ್ತಾ ಇದ್ವಿ, ನೆಗೋಷಿಯಬಲ್ ಆಗುತ್ತೆ. 3,75,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ತುಂಬಾ ಮಿಂಟ್ ಕಂಡೀಷನ್ ಆಗಿ ಇಟ್ಟಿದ್ದಾರೆ. ಎಲ್ಲ ಫ್ಯಾಮಿಲಿ ಯೂಸ್ ಮಾಡಿರೋ ಗಾಡಿ ಆಗಿರೋ ಇಲ್ಲ. ಆಲ್ಮೋಸ್ಟ್ ಎಲ್ಲ ಸಿಂಗಲ್ ಓನರ್, ಸೆಕೆಂಡ್ ಓನರ್ ಗಾಡಿ ಆಗಿರೋದ್ರಿಂದ ತುಂಬ ಮಿಂಟ್ ಕಂಡೀಷನ್ ಅಲ್ಲಿ ಗಾಡಿ ಬಾಡಿ ಲೈನ್ ಆಗಲಿ, ಗಾಡಿ ಇಂಜಿನ್ ಆಗಲಿ ತುಂಬಾ ನೀಟ್ ಅಂಡ್ ವಿತ್ ಸರ್ವಿಸ್ ಹಿಸ್ಟ್ರಿ ಕೂಡ ನಿಮಗೆ ಅವೈಲೇಬಲ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಹತ್ರ ಒಂದು ರಥ ಇದೆ. ಇದು ಬಂದ್ಬಿಟ್ಟು HR ರಿಜಿಸ್ಟರ್ಡ್ ವೆಹಿಕಲ್ ಆಗಿರುತ್ತೆ. ಟೊಯೋಟಾ ಇನೋವಾ. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು HR ಇದೆ. ಹಾಸನ್ ರಿಜಿಸ್ಟ್ರೇಷನ್ ಆಗಿದೆ. ಆಗಿದೆಯಾ? K13 ಆಲ್ರೆಡಿ ಗಾಡಿ ಟ್ರಾನ್ಸ್ಫರ್ ಆಗಿದೆ. ಸೆಕೆಂಡ್ ಓನರ್ ಆಗಿದೆ ಸರ್ ಇದು. ಓಕೆ, ಇದು 2015 ಮಾಡಲು, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ. 77,000 ಓಡಿದೆ. ಓಕೆ, ಇದು ಪ್ರೈಸ್ ಬಂದ್ಬಿಟ್ಟು 10,500 ಹೇಳ್ತಾರೆ, ನೆಗೋಷಿಯಬಲ್ ಆಗುತ್ತೆ ಸರ್. 10,50,000. ಯಾವ ವೇರಿಯಂಟ್ ಸರ್ ಈ ಗಾಡಿ? ಸರ್ ಇದು G ವರ್ಷನ್ ಸರ್. G ವರ್ಷನ್ ಗಾಡಿ ಇದಾಗಿರುತ್ತೆ. 2015 ಮಾಡಲ್. 10 ಲಕ್ಷ ಎಷ್ಟು ಪ್ರೈಸ್ ಕೊಟ್ ಮಾಡ್ತಾ ಇರೋದು ಸರ್? 10,500. 10,50,000 ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರ್ಬೋದು ಗಾಡಿ ತುಂಬಾ ಕ್ಲೀನಿಂಗ್ ಮಿಂಟ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಶೋರೂಮ್ ಫಿಟೆಡ್ ಒಂದು ಕ್ಯಾಪ್ ಕೂಡ ಇದೆ ಟೈರ್ಸಿಗೆ. ಟೈರ್ ನೋಡ್ತಾ ಇರ್ಬೋದು 90 to 95% ಟೈರ್ ಕಂಡೀಷನ್ ಇದೆ. HR ರಿಜಿಸ್ಟರ್ ಇದು ಆಲ್ರೆಡಿ ಟ್ರಾನ್ಸ್ಫರ್ ಆಗಿದೆ. K13 ಲೋಕಲ್ ಪಾಸಿಂಗ್ಗೆ ಟ್ರಾನ್ಸ್ಫರ್ ಆಗಿದೆ ಗಾಡಿ. ತುಂಬಾ ಮಿಂಟ್ ಕಂಡೀಷನ್ ಆಗಿದೆ ಅಂತಾನೆ ಹೇಳ್ಬೋದು ಗಾಡಿ. ಯಾರೋ ಒಂದು 7 ಸೀಟರ್ ಒಂದು ರಥನ ನೋಡ್ತಿದ್ರೆ, ಟೊಯೋಟಾ ಇನೋವಾನ ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬಿಟ್ಟು 2015 ಮಾಡಲ್ ಗಾಡಿ ಆಗಿರುತ್ತೆ. ಇದು ಈಗ ಟ್ರಾನ್ಸ್ಫರ್ ಆದ್ಮೇಲೆ ಸೆಕೆಂಡ್ ಓನರ್ ಆಗಿರೋದು. ಇದು ಟ್ರಾನ್ಸ್ಫರ್ ಆದ್ಮೇಲೆ ಆಗಿರೋದು. K13 ಟ್ರಾನ್ಸ್ಫರ್ ಆದ್ಮೇಲೆ ಇದು ಸೆಕೆಂಡ್ ಓನರ್ ಗಾಡಿ ಆಗ್ತಾ ಆಗಿರೋದು. ಅಂದ್ರೆ ಸೆಕೆಂಡ್ ಓನರ್ ಆಗಿ ಗಾಡಿ ಏನು ಓಡಿಲ್ಲ ಅದಷ್ಟು. ಎಷ್ಟು ಗಾಡಿ ಟೋಟಲ್ ರನ್ನಿಂಗ್ ರೀಡಿಂಗ್ ಎಷ್ಟಾಗಿದೆ ಸರ್ ಗಾಡಿ? ಸರ್ 77,000 ಆಗಿದೆ ಸರ್. 77,000 ಗಾಡಿ ಓಡಿರುತ್ತೆ. ನೋಡ್ತಿರ್ಬೋದು. ಇನ್ನೋವಾ ಯಾರು ನೋಡ್ತೀರಿ ಕೆಳಗಡೆ ಕೊಟ್ಟಿರೋ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. 2,75,000 ಹೇಳ್ತಿದೆ ಸರ್. 2,75,000 ಪ್ರೈಸ್ ನ ಕೊಟ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ. Hyundai i10 K51 ರಿಜಿಸ್ಟರ್ಡ್ ವೆಹಿಕಲ್ ಇರುತ್ತೆ. ಆಸ್ ಯೂಶುವಲ್ ಎಲ್ಲ ರೀತಿಯಾದಂಥ ಬೇಸಿಕ್ ಫೀಚರ್ಸ್ AC, ABS, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ರೀತಿಯಾದ ಕಾಮನ್ ಫೀಚರ್ಸ್ ಕೂಡ i20 ಯಾವುದೇ Hyundai ಗಾಡಿ ತಗೊಂಡ್ರು ಲೋಡೆಡ್ ಆಗಿರುತ್ತೆ ಗಾಡಿಗಳಲ್ಲಿ. ನೆಕ್ಸ್ಟ್ ನೋಡ್ತಾ ಇರಬಹುದು ನಮ್ಮ ಮುಂದೆ ಒಂದು ಡಸ್ಟರ್ ಇದೆ. ಇದ್ರ ಬಗ್ಗೆ ಡೀಟೇಲ್ಸ್ ಇದೆ. ರೆನಾಲ್ಟ್ ಡಸ್ಟರ್ K14 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ ಸರ್. ಇದು ಬಂದ್ಬಿಟ್ಟು 2016. ಓಕೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ, 1,28,000 ಓಡಿದೆ. ಇದು ಬಂದ್ಬಿಟ್ಟು ಡೀಸೆಲ್ ವೇರಿಯಂಟ್ ಆಗಿದೆ. ಓಕೆ, ಎಷ್ಟು PS ಸರ್ ಗಾಡಿ ಇದು? ಯಾವ PS ಸರ್? 85 PS. 85 PS ಗಾಡಿ ಆಗಿರೋದ್ರಿಂದ ನಿಮಗೆ ಮೈಲೇಜ್ ಕೂಡ ತುಂಬಾನೇ ಎಕ್ಸ್ಪೆಕ್ಟ್ ಮಾಡ್ಬೋದು. 80 to 22 ಕಂತ ನೀವು ಮೈಲೇಜ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸಿಟಿ ಕೂಡ ಮಿಡಲ್ ವೇರಿಯಂಟ್ ಸರ್ ಇದು. ಮಿಡ್ ವೇರಿಯಂಟ್ ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ 90 to 95% ಟೈರ್ ಕಂಡೀಷನ್ ಇದೆ. ಡಸ್ಟರ್ದು ರೊನಾಲ್ಡ್ ಸಿಂಬಲ್ ಇರೋಂಥ ಒಂದು ಟೈರ್ ಕ್ಯಾಪ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಬಾಡಿ ಲೈನ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಷ್ಟನೇ ಓನರ್ ಗಾಡಿ ಅಂದ್ರೆ ಸರ್ ಇದು? ಸರ್ ಇದು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಚಾಕ್ಲೇಟ್ ಕಲರ್.
ಏನ್ ಪ್ರೈಸ್ ನ ಕೊಟ್ 6 ಲಕ್ಷ ಸರ್. 6 ಲಕ್ಷನ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ. ಯಾವ ಮಾಡಲ್ ಅಂದ್ರಿ ಸರ್ ಇದು? ಸರ್ ಇದು 2016. 2016ನೇ ಮಾಡಲ್ 6 ಲಕ್ಷನ ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ. ಸ್ಟ್ರೈಟ್ ಆಗಿ ಬಂದು ಕುತ್ಕೊಂಡ್ರೆ ಇನ್ನೂ ಕೂಡ ನೆಗೋಷಿಯೇಟ್ ಮಾಡಿ ಕೊಡ್ತಾರೆ ಅಂತ ಹೇಳ್ಬೋದು. ಈ ಬಿಸಿಲಿಗೂ ಅದಕ್ಕೂ ಚಾಕ್ಲೇಟ್ ಕಲರ್ ಎದ್ದು ಕಾಣಿಸ್ತಿದೆ, ಕ್ರೇಜಿ ಆಗಿದೆ ಗಾಡಿ. ಯಾರು ಇಂಟ್ರೆಸ್ಟ್ ಇದ್ದವರು KA14 ರಿಜಿಸ್ಟರ್ಡ್ ಗಾಡಿ, ಸಿಂಗಲ್ ಓನರ್ ಗಾಡಿ ಇದಾಗಿರುತ್ತೆ, ಇದನ್ನ ಕಾಂಟ್ಯಾಕ್ಟ್ ಮಾಡ್ಬೋದು ಕ್ರೆಡಿಟ್ ಕೊಟ್ಟಿರೋ ನಂಬರ್ಗೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಮಹೇಂದ್ರದ್ದು ಯಾವುದು ಸರ್ ಇದು ಗಾಡಿ? ಸರ್ ಇದು ಮಹೇಂದ್ರ ಕ್ವಾಂಟಾ ಸರ್. ಇದು ಕ್ವಾಂಟಾ. ಹಾ, ಮಹೇಂದ್ರ ಕ್ವಾಂಟಾ ಇದೆ ನಮ್ಮ ಮುಂದೆ ಒಂದು. ಇದ್ರ ಬೈ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2014 ಮಾಡಲು, ಇನ್ಸೂರೆನ್ಸ್ ಇಲ್ಲ, 80,000 ಓಡಿದೆ, ಡೀಸೆಲ್ ವೇರಿಯಂಟ್ ಸರ್. ಇದು 7 ಸೀಟರ್ ಗಾಡಿ. 7 ಸೀಟರು XUV ಸೆಗ್ಮೆಂಟ್ ಗಾಡಿ ಹಂಗ ನೋಡ್ತಾ ಇರಬಹುದು. ಕ್ವಾಂಟಾ ಇದೆ ನಮ್ಮ ಮುಂದೆ ಒಂದು. ಯಾವ ಮಾಡಲ್ ಅಂತ ಹೇಳಿದ್ರಿ ಸರ್? ಸರ್ ಇದು 2014 ಸಿಂಗಲ್ ಓನರ್. 2014ನೇ ಮಾಡಲು ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ ಇದು. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬ ಮಿಂಟಾಗಿ ಮಿಚ್ಲಿನ್ ಟೈರ್ನ ಹಾಕ್ಸಿದ್ದಾರೆ. 90-95% ಟೈರ್ ಕಂಡೀಷನ್ಸ್ ಇದೆ. ಕಂಪ್ನಿ ಫಿಟೆಡ್ ಅಲವೀಲ್ ಕೂಡ ಇದೆ. ಏನ್ ಪ್ರೈಸ್ ನ ಕೊಟ್ ಮಾಡ್ತಾ ಇದ್ದಾರೆ ಸರ್? ಇದು ಬಂದ್ಬಿಟ್ಟು 3,85,000. ಬರೀ 3,85,000 ಸಿಂಗಲ್ ಓನರ್ ಗಾಡಿ. ಈಗ ಯಾವ ಮಾಡಲ್ ಅಂದ್ರಿ ಸರ್? 14 2014 ಸಿಂಗಲ್ ಓನರ್ ಗಾಡಿಗೆ ಬರೀ 3,00,000. ಇದು 3,85,000. ಜಸ್ಟ್ 3,85,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ಸ್ಟ್ರೈಟ್ ಆಗಿ ಬಂದು ಕುತ್ಕೊಂಡ್ರೆ ಇನ್ನೂ ಕೂಡ ನೆಗೋಷಿಯೇಟ್ ಮಾಡ್ಕೊಡ್ತಾರೆ. ನೋಡ್ತಾ ಇರಬಹುದು. ಒಂದು 7 ಸೀಟರ್, ಒಂದು ಚೀಪ್ ಅಂಡ್ ಬೆಸ್ಟ್ ಪ್ರೈಸ್ ಅಲ್ಲೇ ಮಾಡ್ಕೊಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಒಳಗಡೆ ಸೀಟಿಂಗ್ಸ್ ಕೂಡ ತುಂಬಾನೇ ಚೆನ್ನಾಗಿದೆ. ಆಲ್ಮೋಸ್ಟ್ ಎಲ್ಲ ತರದಾದಂಥ ಬೇಸಿಕ್ ಫೀಚರ್ಸ್, ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ ಎಲ್ಲ ರೀತಿ ನೋಡ್ತಾ ಇರಬಹುದು. ನಮ್ಮ ಮುಂದೆ ಮತ್ತೊಂದು ಮಾರುತಿ ಸುಜುಕಿ ಸ್ವಿಫ್ಟ್ ಇದೆ. ಇದು ಬಂದ್ಬಿಟ್ಟು KA02 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ಇದ್ರ ಬೈ ಡೀಟೇಲ್ಸ್ ಹೇಳಿ ಸರ್. ಸರ್ ಇದು ಬಂದ್ಬಿಟ್ಟು 2012 ವಿಡಿಯೋ ವೇರಿಯಂಟ್, ಅಂದ್ರೆ ಡೀಸೆಲ್ ವೇರಿಯಂಟ್ ಆಗಿದೆ. ಓಕೆ. ಇದು 3 ಓನರ್ ಆಗಿದೆ. ಇನ್ಸೂರೆನ್ಸ್ ರನ್ನಿಂಗ್ ಇದೆ. 1,21,000 ಓಡಿದೆ. ಓಕೆ. ಇದು ಪ್ರೈಸ್ ಬಂದ್ಬಿಟ್ಟು 3,85,000 ಹೇಳ್ತಾ ಇದೆ ಸರ್. 3,85,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ನೋಡ್ತಾ ಇರ್ಬೋದು. ಒಂದು ಆರೆಂಜ್ ಗಾಡಿ, ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ನೋಡ್ತಾ ಇರ್ಬೋದು. ಟೈರ್ ಕಂಡೀಷನ್ ಕೂಡ 90-95% ಟೈರ್ ಕಂಡೀಷನ್ ಇದೆ. ಬಾಡಿಯಲ್ಲಿ ಎಲ್ಲಲ್ಲಿ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಎಲ್ಲ ಸಣ್ಣ ಪುಟ್ಟ ಡೆಂಟ್ಸ್ ಇದೆ, ಅದನ್ನೇ ಎದ್ದು ಕಾಣಲ್ಲ ಗಾಡಿ. 2014 ಮಾಡಲ್. 14 ಯಾವ ಮಾಡಲ್ ಸರ್ ಇದು? ಸರ್ 12 ಮಾಡಲ್. 2012 ಮಾಡಲ್ VDI ಡೀಸೆಲ್ ಗಾಡಿ ಆಗಿರುತ್ತೆ ಇದು. ನೋಡ್ತಾ ಇರ್ಬೋದು. ಏನ್ ಪ್ರೈಸ್ ಕೊಟ್ ಮಾಡ್ತೀನಿ ಅಂದ್ರೆ ಸರ್ ಇದು? ಸರ್ ಇದು 3,85,000. 3,85,000 ಪ್ರೈಸ್ ನ ಕೊಟ್ ಮಾಡ್ತಾ ಇದ್ದಾರೆ. ಆದಷ್ಟು ನೆಗೋಷಿಯೇಟ್ ಮಾಡಿ ಕೊಡ್ತಾರೆ ಸ್ಟ್ರೈಟ್ ಆಗಿ ಕೂತ್ ಮಾತಾಡಿದ್ರೆ. ನೆಕ್ಸ್ಟ್ ಇಲ್ಲಿ ನಮ್ಮ ಮುಂದೆ ಒಂದು ಯಾವ ಸರ್ ಇದು? ನಮ್ಮ ಮುಂದೆ ಇಲ್ಲೊಂದು Hyundai Accent ಇದೆ. ಪಡ್ಡೆ ಹುಡುಗರ ಹಾರ್ಟ್ ಬೀಟ್ ಅಂತಾನೆ ಹೇಳ್ಬೋದು ಈ ಗಾಡಿಗಳು. KA05 ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ತುಂಬಾ ಮಿಂಟ್ ಕಂಡೀಷನ್ ಇದೆ. ಬಾಡಿ ಲೈನ್ ಅಂತೂ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಎಲ್ಲಿ ಆದ್ರೂ ಡೆಂಟಲ್ಲಿ ಸ್ಕ್ರಾಚಸ್ ಅಲ್ಲಿ ಎಲ್ಲೂ ಕೂಡ ಗಾಡಿಯಲ್ಲಿ ಇಲ್ಲ. ಇದು ಯಾವ ಮಾಡಲ್ ಸರ್? ಇದ್ರ ಬೈ ಡೀಟೇಲ್ಸ್ ಹೇಳಿ ಸರ್ ಹಂಗೆ. ಸರ್ ಇದು ಮಾಡಲ್ ಬಂದ್ಬಿಟ್ಟು 2001 ಮಾಡಲು, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 96,000 ಓಡಿದೆ ಸರ್. ಓಕೆ. ಮ್ಯಾಗ್ವಿಲ್ ಎಲ್ಲ ಹಾಕ್ಸಿದ್ದಾರೆ ಸರ್. ನೋಡ್ತಾ ಇರ್ಬೋದು. ಆಫ್ಟರ್ ಮಾರ್ಕೆಟ್ ಮ್ಯಾಗ್ವಿಲ್ ಕೂಡ ಹಾಕ್ಸಿದ್ದಾರೆ ಕಸ್ಟಮರ್. ಟೈರ್ ಕಂಡೀಷನ್ ಕೂಡ 70-75% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಅಲ್ಲಿ ಎಲ್ಲೆಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಗಾಡಿಯಲ್ಲಿ ಕಾಣ್ತಿಲ್ಲ. ಏನ್ ಪ್ರೈಸ್ ನ ಕೊಟ್ ಮಾಡ್ತಿದ್ದಾರೆ ಸರ್? ಸರ್ ಇದು ಬಂದ್ಬಿಟ್ಟು 1,40,000 ಹೇಳ್ತಾ ಇರೋದು ಸರ್. 1,40,000 2001 ಮಾಡಲ್ Hyundai Accent ಅಲ್ಲ? Accent 2001 ಮಾಡಲ್ Hyundai Accent ನ ಜಸ್ಟ್ 1,40,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ಎಷ್ಟನೇ ಓನರ್ ಗಾಡಿ ಅಂದ್ರಿ ಸರ್ ಇದು? ಸರ್ ಇದು ಸೆಕೆಂಡ್ ಓನರ್. ನೋಡ್ತಾ ಇರ್ಬೋದು. ಸೆಕೆಂಡ್ ಓನರ್ ಗಾಡಿ ಇದಾಗಿರುತ್ತೆ. ತುಂಬಾ ಕ್ಲಾಸಿ ಆಗಿದೆ ಅಂತ ಹೇಳ್ಬೋದು ಗಾಡಿ. ಯಾರೆಲ್ಲ ಒಂದು ಈ ಆಲ್ಮೋಸ್ಟ್ ಇದರ ಗಾಡಿ ಎಲ್ಲಾನು ಕಾಲೇಜ್ ಹುಡುಗರೇ ನೋಡ್ತಾ ಇರ್ತಾರೆ. ಯಾರೆಲ್ಲ ಒಂದು ಪಡ್ಡೆ ಹುಡುಗರು ಯಾರ ಒಂದು ಅಸೆಂಟ್ ನಾನು ಗಾಡಿನ ನೋಡ್ತಿದ್ರೆ ಒಂದು ಬೆಸ್ಟ್ ಗಾಡಿ ಇದೆ ಅಂತಾನೆ ಹೇಳ್ಬೋದು. ತುಂಬ ಮಿಂಟ್ ಅಂದರೆ ನೀಟ್ ಕಂಡೀಷನಲ್ಲೇ ಗಾಡಿನ ಮೇಂಟೈನ್ ಮಾಡಿರ್ತಾರೆ. ನೋಡ್ತಾ ಇರ್ಬೋದು. 360 ಡಿಗ್ರಿಲಿ ನಾನು ನಿಮಗೆ ಗಾಡಿಯನ್ನು ತೋರಿಸ್ತಾ ಇದ್ದೀನಿ. ಗಾಡಿ ಶೈನಿಂಗ್ ಹೊಡಿತಿದೆ, ಆ ಥರ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ನೋಡ್ತಾ ಇರ್ಬೋದು. ಒಳ್ಳೆ ರಿಮ್ಮಿಗೆ ಮ್ಯಾಗ್ವಿಲ್ ಒಳಗಡೆ ಇರೋ ರಿಮ್ಮಿಗೆ ಗೋಲ್ಡ್ ಕಲರ್ನ ಪೇಂಟ್ ಮಾಡಿಸಿದ್ದಾರೆ 4 ಕಡೆನೂ. ತುಂಬ ಕ್ಲಾಸಾಗಿ ಮೇಂಟೈನ್ ಮಾಡಿದ್ದಾರೆ ಗಾಡಿನ. ಜಸ್ಟ್ 1,40,000 ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದಾರೆ. ಇಂಟೀರಿಯರ್ ಕೂಡ ತೋರಿಸ್ಕೊಡ್ತೀನಿ ನಿಮಗೆ. ನೋಡ್ತಾ ಇರ್ಬೋದು. ಇಂಟೀರಿಯರ್ ಕೂಡ AC ಪವರ್ ಸ್ಟೇರಿಂಗು, AC ಪವರ್ ಸ್ಟೇರಿಂಗು, 4 ಕೂಡ ಪವರ್ ವಿಂಡೋ ಬರುತ್ತೆ ನಿಮಗೆ. ಒಳಗಡೆ ತುಂಬ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕಂಡೀಷನ್ ತುಂಬಾ ಚೆನ್ನಾಗಿದೆ. ಮ್ಯೂಸಿಕ್ ಸಿಸ್ಟಮ್ ಕೂಡ ಇದೆ. 1,40,000 ಪ್ರೈಸ್ನ ಕೊಟ್ಟು ಮಾಡ್ತಾ ಇದ್ದಾರೆ. ಯಾರು ಇಂಟ್ರೆಸ್ಟ್ ಇದ್ದವರು ಕೆಳಗಡೆ ಕೊಟ್ಟಿರೋ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ.